ಮೊದ್ಲಿಗೆ ಈ ಗಜಪಯಣ ಎಲ್ಲಿ ನಡೆಯುತ್ತೆ? ಹಾಗಿದ್ರೆ ಬನ್ನಿ ಗಜಪಯಣ ನಡೆಯೋ ಸ್ಥಳದ ಬಗ್ಗೆ ನೋಡೋಣ. ಪ್ರತಿ ವರ್ಷ ಮೈಸೂರು ದಸರಾ ಗಜಪಯಣ ನಡೆಯೋ ಪ್ರಮುಖ ಸ್ಥಳವೇ ವೀರನ ಹೊಸಹಳ್ಳಿ. ಇದು ಹುಣಸೂರು ತಾಲೂಕಿನಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಸಮೀಪದಲ್ಲಿರುವ ಪ್ರದೇಶ. ಮೈಸೂರಿನಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವ ಈ ಭಾಗವನ್ನ ನಾಗರಹೊಳೆಯ ಪ್ರಮುಖ ಪ್ರವೇಶ ದ್ವಾರಗಳಲ್ಲೊಂದು ಅಂತ ಹೇಳಬಹುದು. ಇಲ್ಲಿಂದಲೇ ಕಾಡಿನಲ್ಲಿರುವ ದಸರಾ ಆನೆಗಳು ನಾಡಿನತ್ತ ತಮ್ಮ ಪಯಣವನ್ನ ಆರಂಭಿಸುತ್ತವೆ. ಅಂದ್ರೆ ಕಾಡಿನಿಂದ ನಾಡಿಗೆ, ನಾಡಿನಿಂದ ಅರಮನೆಗೆ, ಅರಮನೆಯಿಂದ ಜಂಬೂ ಸವಾರಿಗೆ. ಇದೇ ಗಜಪಯಣದ ಸುಂದರವಾದ ಪಯಣ. ಹಾಗಿದ್ರೆ ಇವತ್ತು ಏನಾಯ್ತು? ಇಂದು ಆಗಸ್ಟ್ 26, 2026ರಂದು ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳೊಂದಿಗೆ ಗಜಪಯಣಕ್ಕೆ ಅದ್ಧೂರಿ ಚಾಲನೆ ನೀಡಲಾಯಿತು. ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಸಿ ಫಲತಾಂಬೂಲ ನೀಡುವ ಮೂಲಕ ಗಜಪಯಣಕ್ಕೆ ಚಾಲನೆ ನೀಡಲಾಯಿತು. ನಂತರ ಅಲಂಕೃತಗೊಂಡಿದ್ದ ಆನೆಗಳು ಒಂದೊಂದಾಗಿ ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿದ್ವು. ಮೈಸೂರು ದಸರಾ 2026ರ ಅಧಿಕೃತ ಸಿದ್ಧತೆಗಳು ಇದೇ ಕ್ಷಣದಿಂದ ಮತ್ತೊಂದು ಹಂತಕ್ಕೆ ಪ್ರವೇಶಿಸಿವೆ. ಈ ವರ್ಷದ ದಸರಾ ಗಜಪಡೆಯ ಮೊದಲ ಹಂತದಲ್ಲಿ ಒಟ್ಟು 9 ಆನೆಗಳು ಮೈಸೂರಿನಂತ ಹೊರಟಿವೆ. ಅವುಗಳು ಯಾವ್ಯಾವು ಅಂದ್ರೆ ಮಹೇಂದ್ರ, ಧನಂಜಯ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಮತ್ತು ಕಾವೇರಿ. ಈ ಆನೆಗಳೇ ಈಗ ಮೈಸೂರು ದಸರಾ 2026ರ ಮೊದಲ ಹಂತದ ಗಜಪಡೆಯ ಪ್ರಮುಖ ಸದಸ್ಯರು. ರೂಪ, ಚೈತ್ರ ಮತ್ತು ಶ್ರೀಕಂಠ ಸೇರಿದಂತೆ ಉಳಿದ ಆನೆಗಳು 2ನೇ ಹಂತದಲ್ಲಿ ಆಗಮಿಸಲಿವೆ ಎಂದು ವರದಿಯಾಗಿದೆ. ಈ ವರ್ಷ ಒಟ್ಟು 12 ಆನೆಗಳನ್ನ ದಸರಾ ಸಿದ್ಧತೆಗಾಗಿ ಆಯ್ಕೆ ಮಾಡಲಾಗಿದೆ. ಆನೆಗಳ ಪಟ್ಟಿ ನೋಡಿದಾಗ ನಿಮಗೆ ಒಂದು ಹೆಸರು ಕಾಣಿಸದೇ ಇರಬಹುದು, ಅಭಿಮನ್ಯು. ಹೌದು, ಈ ಬಾರಿ ನಮ್ಮ ಅಭಿಮನ್ಯು ದಸರಾ ಗಜಪಡೆಯ ಭಾಗವಾಗಿಲ್ಲ. ಆದ್ರೆ ಅಭಿಮನ್ಯು ಇಲ್ಲದ ಗಜಪಯಣವನ್ನ ಆರಂಭಿಸುವ ಮುನ್ನ ಅವನನ್ನು ಮರಿಲಿಲ್ಲ. ಇಂದು ಇದೇ ವೀರನ ಹೊಸಹಳ್ಳಿಯಲ್ಲಿ ಅಭಿಮನ್ಯುವಿಗೆ ಗೌರವ ಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಅಷ್ಟಕ್ಕೂ ಈ ಅಭಿಮನ್ಯು ಯಾರು? ಅಭಿಮನ್ಯು ಅನ್ನೋದು ಕೇವಲ ಒಂದು ಆನೆಯ ಹೆಸರಲ್ಲ, ಮೈಸೂರು ದಸರಾ ಪ್ರೀತಿಸುವ ಕೋಟ್ಯಂತರ ಜನರ ಭಾವನೆ. ಸುಮಾರು 25 ವರ್ಷಗಳ ಕಾಲ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಅಭಿಮನ್ಯು ಕಳೆದ ಹಲವು ವರ್ಷಗಳಿಂದ ದಸರಾ ಗಜಪಡೆಯ ನಾಯಕನಾಗಿ ಎಲ್ಲರ ಗಮನ ಸೆಳೆದಿದ್ದ. ಅದರಲ್ಲೂ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿರುವ ಹೆಗ್ಗಳಿಕೆ ನಮ್ಮ ಅಭಿಮನ್ಯುಗಿದೆ. ಸುಮಾರು 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಜಂಬೂ ಸವಾರಿಯಲ್ಲಿ ಸಾಗುತ್ತಿದ್ದ ಅಭಿಮನ್ಯುವಿನ ದೃಶ್ಯವನ್ನ ನೋಡೋದೇ ಒಂದು ರೋಮಾಂಚನ. ಆದ್ರೆ ಈಗ ಅಭಿಮನ್ಯುವಿಗೆ ಬರೋಬ್ಬರಿ 60 ವರ್ಷ ವಯಸ್ಸಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಅವನನ್ನ ಅಂಬಾರಿ ಹೊರುವ ದಸರಾ ಕರ್ತವ್ಯಕ್ಕೆ ಆಯ್ಕೆ ಮಾಡಲಾಗಿಲ್ಲ. ಹೀಗಾಗಿ ಈ ವರ್ಷದ ದಸರಾ ಇತಿಹಾಸದಲ್ಲಿ ಒಂದು ದೊಡ್ಡ ಬದಲಾವಣೆಯೇ ಆಗಲಿದೆ. ಅಭಿಮನ್ಯು ಇಲ್ಲದ ದಸರಾ ಇದು. ಇವತ್ತು ಅಭಿಮನ್ಯುವಿಗೆ ಬೀಳ್ಕೊಡುಗೆ ಯಾಕಿರಬಹುದು? ಅಭಿಮನ್ಯು ದಸರಾ ಗಜಪಡೆಯೊಂದಿಗೆ ಮೈಸೂರಿಗೆ ಹೋಗದ ಕಾರಣ ಅವನಿಗೆ ಗೌರವ ಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ನಡೆಸಲಾಯಿತು. ಅಭಿಮನ್ಯುವನ್ನ ವಿಶೇಷವಾಗಿ ಅಲಂಕರಿಸಿ ಗೌರವಿಸಲಾಯಿತು. ಅವನ ಸೊಂಡಿಲು, ಕಿವಿ ಸೇರಿದಂತೆ ದೇಹದ ಮೇಲೆ ಸಾಂಪ್ರದಾಯಿಕ ಅಲಂಕಾರಗಳನ್ನ ಮಾಡಲಾಗಿತ್ತು. ಇದು ಕೇವಲ ಬೀಳ್ಕೊಡುಗೆ ಕಾರ್ಯಕ್ರಮವಾಗಿರಲಿಲ್ಲ, 25 ವರ್ಷಗಳ ದಸರಾ ಇತಿಹಾಸದ ಒಂದು ಅಧ್ಯಾಯಕ್ಕೆ ಗೌರವ ಸಲ್ಲಿಸಿದ ಕ್ಷಣವಾಗಿತ್ತು. ಅಭಿಮನ್ಯು ಇನ್ನು ಮುಂದೆ ಚಿನ್ನದ ಅಂಬಾರಿ ಹೊತ್ತು ಜಂಬೂ ಸವಾರಿಯಲ್ಲಿ ಸಾಗದೆ ಇರಬಹುದು, ಆದ್ರೆ ಮೈಸೂರು ದಸರಾ ಇತಿಹಾಸದಲ್ಲಿ ಅವನ ಹೆಸರು ಅಚ್ಚಳಿದೆ ಉಳಿಯುತ್ತೆ. ಹಾಗಾದ್ರೆ ಈಗ ಅಂಬಾರಿ ಹೊರೋರು ಯಾರು? ಇಲ್ಲಿಂದ ಶುರುವಾಗ್ತಿದೆ ಈ ವರ್ಷದ ಮತ್ತೊಂದು ದೊಡ್ಡ ಕುತೂಹಲ. ಅಭಿಮನ್ಯುವಿನ ನಂತರ ಚಿನ್ನದ ಅಂಬಾರಿ ಹೊರೋರು ಯಾರು? ಇದೇ ಈಗ ಎಲ್ಲರಲ್ಲಿ ಕಾಡ್ತಿರೋ ಯಕ್ಷ ಪ್ರಶ್ನೆ. ಈ ಬಾರಿ 4 ಆನೆಗಳನ್ನ ಅಂಬಾರಿ ಹೊರುವ ತರಬೇತಿಗಾಗಿ ಪ್ರಮುಖವಾಗಿ ಪರಿಗಣಿಸಲಾಗಿದೆ. ಅವು ಯಾವುದಂದ್ರೆ ಧನಂಜಯ, ಮಹೇಂದ್ರ, ಪ್ರಶಾಂತ ಮತ್ತು ಸುಗ್ರೀವ. ಇವರಲ್ಲಿ ಧನಂಜಯ, ಮಹೇಂದ್ರ ಮತ್ತು ಏಕಲವ್ಯ ಕೂಡ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಆದ್ರೆ ಇದೀಗ್ಲೇ ಯಾರನ್ನು ಅಂತಿಮವಾಗಿ ಅಂಬಾರಿ ಆನೆಯಾಗಿ ಘೋಷಣೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಡೆಯುವ ಕಠಿಣ ತರಬೇತಿ, ಆನೆಗಳ ಸಾಮರ್ಥ್ಯ, ವರ್ತನೆ ಮತ್ತು ಇತರ ಮಾನದಂಡಗಳನ್ನ ಗಮನಿಸಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ಅಭಿಮನ್ಯುವಿನ ನಂತರದ ಕ್ಯಾಪ್ಟನ್ ಯಾರು ಅನ್ನೋ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಹಾಗಿದ್ರೆ ಈ ಆನೆಗಳ ಆರೋಗ್ಯವನ್ನ ಹೇಗೆ ಪರೀಕ್ಷೆ ಮಾಡ್ತಾರೆ? ದಸರಾ ಅಂದ್ರೆ ಕೇವಲ ಅಲಂಕಾರ ಮಾಡಿದ ಆನೆಗಳನ್ನ ಮೆರವಣಿಗೆ ಮಾಡಿಸೋ ಕಾರ್ಯಕ್ರಮ ಅಲ್ಲ. ಇದರ ಹಿಂದೆ ದೊಡ್ಡ ಮಟ್ಟದ ತಯಾರಿ ಇರುತ್ತೆ. ಈ ಬಾರಿ ಆನೆಗಳನ್ನ ಆಯ್ಕೆ ಮಾಡುವ ಮೊದಲು ಅರಣ್ಯ ಇಲಾಖೆ ಮತ್ತು ಪಶು ವೈದ್ಯರ ತಂಡ ಆರೋಗ್ಯ ತಪಾಸಣೆ ನಡೆಸಿದೆ. ರಕ್ತ ಪರೀಕ್ಷೆ, ಮಲ ಪರೀಕ್ಷೆ, ಹೃದಯದ ಆರೋಗ್ಯಕ್ಕೆ ಇಸಿಜಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನ ಮಾಡಲಾಗುತ್ತೆ. ಹೆಣ್ಣು ಆನೆಗಳಿಗೆ ವಿಶೇಷವಾಗಿ ಗರ್ಭಧಾರಣೆ ಪರಿಶೀಲನೆಯನ್ನು ಕೂಡ ಮಾಡಲಾಗುತ್ತೆ. ಇದರ ಜೊತೆಗೆ ಆನೆಗಳ ವಯಸ್ಸು, ದೈಹಿಕ ಸಾಮರ್ಥ್ಯ, ವರ್ತನೆ
ಟೆಂಪರ್ಮೆಂಟ್ ಮತ್ತು ಹೊಂದಾಣಿಕೆಯನ್ನು ಪರಿಗಣಿಸಲಾಗಿದೆ. ಏಕೆಂದ್ರೆ ದಸರಾ ಗಜಪಡೆಯ ಜವಾಬ್ದಾರಿ ಸಾಮಾನ್ಯ ಜವಾಬ್ದಾರಿ ಅಲ್ಲ. ಇದು ಹಲವು ದಿನಗಳ ಪ್ರಯಾಣ, ತರಬೇತಿ ಮತ್ತು ಸಾವಿರಾರು ಜನರ ನಡುವೆ ನಡೆಯುವ ಒಂದು ದೊಡ್ಡ ಕಾರ್ಯಕ್ರಮ. ಹೀಗಾಗಿ ಆನೆಗಳ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಸಾಮಾನ್ಯ ಜನರಿಗೆ ಗಜಪಯಣದ ಸ್ಥಳಕ್ಕೆ ಪ್ರವೇಶ ಇರುತ್ತಾ? ಇದು ತುಂಬಾ ಜನ ಕೇಳ್ತಿರೋ ಪ್ರಶ್ನೆ. ಗಜಪಯಣ ನಡೆಯೋ ಸ್ಥಳ ಅರಣ್ಯ ಪ್ರದೇಶದ ಸಮೀಪದಲ್ಲೇ ಇರೋದ್ರಿಂದ ಕಾರ್ಯಕ್ರಮದ ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆ ಮತ್ತು ನಿಯಂತ್ರಣವನ್ನ ಕಾಯ್ದುಕೊಳ್ಳಲಾಗುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಅಲ್ಲಿಗೆ ಹೋಗಿ ಆನೆಗಳ ಹತ್ತಿರದಲ್ಲೇ ನಿಂತು ಕಾರ್ಯಕ್ರಮವನ್ನ ಫ್ರೀಯಾಗಿ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ಜನರಿಗೆ ಇದು ಬೇಸರವಾದ ವಿಚಾರ ಆಗಿರಬಹುದು. ಆದ್ರೆ ಆನೆಗಳ ಸುರಕ್ಷತೆ, ಸಾರ್ವಜನಿಕರ ಸುರಕ್ಷತೆ ಮತ್ತು ಅರಣ್ಯ ಪ್ರದೇಶದ ನಿಯಮಗಳ ಕಾರಣಕ್ಕೆ ಇಂತಹ ನಿಯಂತ್ರಣಗಳು ಅಗತ್ಯ. ಹೀಗಾಗಿ ನೀವು ಗಜಪಯಣ ನೋಡಲು ಹೋಗುತ್ತಿದ್ರೆ ಸ್ಥಳೀಯ ಅಧಿಕಾರಿಗಳ ಸೂಚನೆ ಮತ್ತು ಭದ್ರತಾ ನಿಯಮಗಳನ್ನ ತಪ್ಪದೆ ಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ಇದು ಮೈಸೂರು ದಸರಾ 2026ರ ಗಜಪಯಣದ ಸಂಪೂರ್ಣ ಕಥೆ. ಕಾಡಿನಿಂದ ನಾಡಿನತ್ತ ಹೊರಟಿರುವ ನಮ್ಮ ದಸರಾ ಗಜಪಡೆಗೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ಇರಬೇಕು. ಮತ್ತು ನಮ್ಮ ಕ್ಯಾಪ್ಟನ್ ಅಭಿಮನ್ಯುವಿಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನ ನಾವೆಲ್ಲರೂ ಮಾಡ್ಲೇಬೇಕು. 25 ವರ್ಷಗಳ ದಸರಾ ಸೇವೆಗೆ ಧನ್ಯವಾದಗಳು ಅಭಿಮನ್ಯು. ನೀನು ಈ ಬಾರಿ ದಸರಾದಲ್ಲಿ ಇರದೇ ಇರಬಹುದು, ಆದ್ರೆ ಮೈಸೂರು ದಸರಾ ಇತಿಹಾಸದಲ್ಲಿ ನಿನ್ನ ಹೆಜ್ಜೆ ಗುರುತು ಅಚ್ಚಳಿಯದೆ ಉಳಿಯುತ್ತೆ. ಇದೇ ರೀತಿಯ ದಸರಾ ಅಪ್ಡೇಟ್ಸ್, ಆನೆಗಳ ಟ್ರೈನಿಂಗ್ ಕುರಿತಾದ ವಿಚಾರಗಳು, ಅಂಬಾರಿ ಆನೆಯ ಆಯ್ಕೆ, ಅರಮನೆಯ ಪ್ರವೇಶ ಮತ್ತು ಜಂಬೂ ಸವಾರಿಯ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಮೊದಲು ಬೇಕಾದ್ರೆ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಆನೆ ಪ್ರೇಮಿ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೊಂದು ದಸರಾ ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.